ಅಂದ್ರೆ ಪಂಚಪ್ರಾಣ. ರನ್ನ, ಜನ್ನ, ಪೊನ್ನ, ಪಂಪರಿಂದ ಹಿಡಿದು ಕುವೆಂಪು, ಬೇಂದ್ರೆ, ಬೀಚಿವರೆಗೂ ಈಕೆಗೆ ಗೊತ್ತು. ಕಡಿಮೆ ಅಂದ್ರೂ 70 ಕವಿಗಳ, ಸಾಹಿತಿಗಳ ಭಾವಚಿತ್ರ ತೋರಿಸಿದ್ರೆ ತಟ್ಟನೆ ಹೆಸರು ಹೇಳ್ತಾಳೆ. ವಿಭಾಳ ನೆನಪಿನ ಶಕ್ತಿ ಅರಿವಾದ ಪೋಷಕರು ಮಗಳನ್ನ ಬೇಬಿ ಸಿಟ್ಟಿಂಗ್ಗೆ ಕಳುಹಿಸಿಲ್ಲ. ಮನೆ ಪಾಠದಲ್ಲೇ ತರಬೇತಿ ನೀಡುತ್ತಿದ್ದಾರೆ. ಇವ್ರ್ಯಾರು? ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಏನೇ ಹೇಳ್ಕೊಟ್ರು ಕೂಡ ಅದನ್ನ ಬೇಗ ಅಬ್ಸರ್ವ್ ಮಾಡ್ತಾರೆ, ಬೇಗ ಕ್ಯಾಚ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ತಾಯಿನ ಮೊದಲ ಗುರು ಅಂತ ಹೇಳೋದು. ಸೊ ನನಗೆ ಮೊದಲಿಂದ ಈಗಿನ ಮಕ್ಳು ಎಲ್ಲ ಬಿಡಿ, ಎಲ್ಲರೂ ಕಂಪ್ಯೂಟರ್ ಬ್ರೈನ್ಗಳೇ ಆಗಿರ್ತಾರೆ, ಎಲ್ಲ ಸೂಪರ್ ಕಿಡ್ ಆಗಿರ್ತಾರೆ, ಜೀನಿಯಸ್ ಆಗಿರ್ತಾರೆ. ಸೊ ಅವ್ರು ನಾವು ಹೇಗೆ ಟ್ರೈನ್ ಮಾಡ್ತೀವಿ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದು ತಾಯಿ ತಂದೆ ಕೈಯಲ್ಲಿದೆ ಅಂತಾನೆ ಹೇಳ್ಬೋದು. ತಾಯಿ ಅಂದ್ರೆ ಏನು ಅನ್ಕೊಳ್ತಾರೆ, ಸ್ಕೂಲಿಗೆ ಸೇರ್ಸೋಣ, ಸ್ಕೂಲಿಗೆ ಸೇರ್ಸಾದ್ಮೇಲೆ ಟೀಚರ್ಸ್ಗಳು ಮಾಡಿಸ್ತಾರೆ ಅಂತ ಬಿಟ್ಬಿಟ್ರೆ ಖಂಡಿತ ಓವರ್ ಆಲ್ ಡೆವಲಪ್ಮೆಂಟ್ ಕಾಣೋದು ತುಂಬಾ ಕಷ್ಟ ಆಗುತ್ತೆ. ತಂದೆ ರವಿ ಸಾಫ್ಟ್ವೇರ್ ಉದ್ಯೋಗಿ, ತಾಯಿ ಸ್ನಾತಕೋತ್ತರ ಕಾನೂನು ವಿದ್ಯಾರ್ಥಿ. ಕನ್ನಡದ ಮೇಲಿನ ಅತೀವ ಅಭಿಮಾನ ಮಗಳಿಗೂ ಕನ್ನಡ ಕಲಿಸುವಂತೆ ಮಾಡಿದೆ. ಫೋಟೋ ಮೆಮೊರಿ ಎಷ್ಟಿದೆ ಅಂತ ಚೆಕ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ಅನಿಸ್ತು. ಆಮೇಲೆ ಮೊದಲಿಗೆ ಕವಿಗಳಂದ್ರೆ ನನಗೆ ಮೊದಲಿಂದಲೂ ಇಷ್ಟ ಆಯ್ತು. ಸೊ ಅದರಿಂದ ಮೊದಲು ಕವಿಗಳ ಆಯ್ಕೆ ಮಾಡಿದ್ವಿ. ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ಕನ್ನಡತನ ಮರೆಯುವ ಇಂದಿನ ದಿನಗಳಲ್ಲಿ ರವಿ, ವರಲಕ್ಷ್ಮಿಯಂಥ ಪೋಷಕರಿರುತ್ತಾರೆ. ಇವರಿಗೆ ಕನ್ನಡ ಭುವನೇಶ್ವರಿಯಂಥ ಮಗಳಿರುತ್ತಾಳೆ ಅಂದ್ರೆ ನಿಜಕ್ಕೂ ಅಚ್ಚರಿ ಅಲ್ವಾ? ಜಯ ನಾಣಯ್ಯ, ETV ನ್ಯೂಸ್, ಬೆಂಗಳೂರು.